ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಹರಿಪ್ರಸಾದ್ ವಿನಾಯಕ್ ನಾಯಕ್ ಬೆಣ್ಣೆ, ಶಿರಸಿಯ ಖ್ಯಾತ ಅಡಿಕೆ ವ್ಯಾಪಾರಸ್ಥರು, ಜೊತೆಗೆ ಶಿರಸಿಯ ಮಹಾಲಕ್ಷ್ಮಿ ಹಾರ್ಡ್ವೇರ್ ಇದರ ಮುಖ್ಯಸ್ಥರಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. 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 ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಕಳೆದ ಒಂದು 8 ದಿನದಿಂದ ಅಂದರೆ ಜನವರಿ 24ನೇ ತಾರೀಕು ನೀವು ಒಂದು 7 ಮಂದಿ ಶಿರ್ಸಿಯಿಂದ ಹೊಂಟು 8 ದಿನಗಳ ನಂತರ ಈಗ ನಿನ್ನೆ ಮತ್ತೆ ಶಿರ್ಸಿಗೆ ವಾಪಸ್ ಬಂದಿದ್ದೀರಿ. ಉತ್ತರ ಭಾರತದ ಒಂದು ಪ್ರಮುಖ ಕ್ಷೇತ್ರ ಆದಂತ ಪ್ರಯಾಗ್ರಾಜ್, ಇಡೀ ಈಗ ವಿಶ್ವವೇ ಮಾತಾಡ್ತಾ ಇದೆ. ಆ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಭಾಗಿಯಾಗಿ, ಮಹಾಕುಂಭಮೇಳದಲ್ಲಿ ಭಾಗಿಯಾಗಿ ಆ ಒಂದು ಪುಣ್ಯ ಸಂಪಾದನೆ ಮಾಡ್ಕೊಂಡು ಬಂದ್ವಿ. ಈಗ ಅದನ್ನ ಅಭಿಪ್ರಾಯ ಹಂಚ್ಕೊಳ್ಬೇಕಂತ ಅಂದ್ರೆ ನಮ್ದೊಂದು ಅನಿಸಿಕೆ. ಒಟ್ಟಾರೆಯಾಗಿ ಈ ಕುಂಭಮೇಳಕ್ಕೆ ಹೋಗ್ಬೇಕಂತ ಯಾಕೆ ಅನ್ನಿಸ್ತು? ತಯಾರಿಯನ್ನು ಹೇಗ್ ಮಾಡ್ಕೊಂಡಿದ್ರಿ? ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಈಗ ಇದಕ್ಕಿಂತ ಮುಂಚೆ ಪೂರ್ವದಲ್ಲಿ ನಡೆದಂಥ ಅರ್ಧ ಕುಂಭ, ಈಗ ಅಲ್ಲಿ ಕುಂಭಮೇಳ ಅಂದರೆ ಹೇಗಿದೆ ಅಂದರೆ 6 ವರ್ಷಕ್ಕೊಮ್ಮೆ ಅರ್ಧ ಕುಂಭ, 12 ವರ್ಷಕ್ಕೊಮ್ಮೆ ಪೂರ್ಣಕುಂಭ, 144 ವರ್ಷಕ್ಕೊಮ್ಮೆ ಮಹಾಕುಂಭ, ಹೀಗೆ ನಡೀತದೆ. ಈಗಿಂದ 6 ವರ್ಷಗಳ ಹಿಂದೆ 2019ರಲ್ಲಿ ಅರ್ಧ ಕುಂಭ ನಡೆದಿತ್ತು. ಆವಾಗ ನಮ್ಮ ಗೆಳೆಯರಾದಂಥ ದೀಪಕ್ ದಿನೇಶ್ ಕಾಮತ್ ಅಂತ ಇದ್ದಾರೆ, ಇಲ್ಲಿ ಗೋವರ್ಧನ್ ಫ್ಯಾಕ್ಟ್ರಿ ಈಗ ಪಾರ್ಟ್ನರು, ಅವರು ಹೋಗಿ ಬಂದಿದ್ರು. ಆವಾಗ ಅವ್ರು ಹೇಳಿದ್ರು ನಮಗೆ ಅದ್ರ ಬಗ್ಗೆ ವಿಶೇಷ ಅಂದರೆ ಗೊತ್ತಿರಲಿಲ್ಲ, ಏನು ಕುಂಭಮೇಳ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಆವಾಗ ಅವರು ಒಬ್ಬರೇ ಹೋಗಿ ಬಂದಿದ್ದಾರೆ. ನಮಗೆಲ್ಲ ಕರೆದಿದ್ರು, ಪಾಪ ನೀವು ಬನ್ನಿ ಅಂದರು. ನಮ್ಗದು ಅಷ್ಟು ನಾವು ಅದ್ರ ಬಗ್ಗೆ ಲಕ್ಷ್ಯ ಕೊಡಲಿಲ್ಲ. ಮೊನ್ನೆ ಕೂಡ ಅಷ್ಟೇ, ಮೊನ್ನೆ ದೀಪಕ್ ಪೈ ಅಂತ ನಮ್ಮ ಜೊತೆ ಹೋದರು, ದೀಪಕ್ ಪುರುಷೋತ್ತಮ್ ಪೈ ಅಂತ, ಸಂದೀಪ್ ಪಾಪಡ ಫ್ಯಾಕ್ಟ್ರಿ ಓನರ್. ಅವ್ರು ಮೊದಲು ಹೇಳಿದ್ರು ನಾವು ಈ ಸಲ ಮಹಾಕುಂಭಕ್ಕೆ ಹೋಗೋಣ ಅಂತೇಳಿ. ಮೊದಲೇ ಒಂದು ಮಾತು ಬಂದ ಕೂಡಲೇ ಸಹಜ, ಏನು ಇಲ್ಲಿಂದ ಉತ್ತರ ಪ್ರದೇಶಕ್ಕೆ ಹೋಗೋದಪ್ಪ ಅಂತ ಅದರದ್ದು ಔಚಿತ್ಯ ಅವಶ್ಯಕತೆ ಇದೆಯಾ ಅನ್ನುವಂಥ ಒಂದು ಭಾವನೆ ಬಂತು. ಕಡೆಗೆ ಅನಿಸ್ತು ನನಗೆ, ಯಾಕೆ ಇದ್ರ ಬಗ್ಗೆ ನೋಡಬಾರ್ದು ಮೊದಲೇ. ಕಡೆ ಅವರಿಗೆ ನಾನು ಕರೆದು ಹೇಳಿದೆ, ಇಲ್ಲಪ್ಪ ಹೋಗೋಣ ಅನಿಸ್ತಾ ಇದೆ ಅದ್ರ ಬಗ್ಗೆ. ಅಂದರೆ ಈಗ ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಏನಾಗಿದೆ ಅಂದರೆ, ನೀವು ಬೇಡ ಅಂದ್ರೆ ಬೇಕಂದ್ರಿ ಅದ್ರ ಬಗ್ಗೆ ತೋರಿಸ್ತಾನೆ ಇರ್ತಾರೆ. ಮತ್ತು ಅದ್ರಗಳ ಬಗ್ಗೆ ಈಗ ಇದನ್ನ ನನಗೆ ಗೊತ್ತಿರುವಂಥ ಒಂದು ಮಾಹಿತಿಯ ಪ್ರಕಾರ ಜಗದ್ಗುರು ಶ್ರೀ ಶಂಕರಾಚಾರ್ಯರೇ ಅದನ್ನ ಕುಂಭಮೇಳಗಳನ್ನು ಸ್ಟಾರ್ಟ್ ಮಾಡಿದ್ರು ಅನ್ನುವಂಥದ್ದು ನಾನು ಒಂದು ಕಡೆ ಓದಿದ್ದೇನೆ. ಆವಾಗ ಈಗಿನ ಶಂಕರಾಚಾರ್ಯಗಳು 4 ಪೀಠದವರು ಅದ್ರ ಬಗ್ಗೆ ಮಾತಾಡಿದ್ದನ್ನು ಕೇಳಿದ್ವಿ. ಅದಕ್ಕಿರುವಂಥ ಇಂಪಾರ್ಟೆನ್ಸನ್ನು ಅವ್ರು ಹೇಳಿದ್ದನ್ನು ಕೇಳಿ, ಇದು 144 ವರ್ಷಕ್ಕೆ ಒಂದ್ಸಲ ನಡೀತದಂತಾದರೆ ಈ ಚಾನ್ಸ್ ಬಿಡಲೇಬಾರ್ದು. ಯಾಕಂದ್ರೆ ನನಗೀಗ ಸಿಕ್ಕಿದೆ, ನನ್ನ ಇನ್ನು 3ನೇ ಜನ್ರೇಷನಿಗೆ ಸಿಗುತ್ತೆ. ಮಗನಿಗೂ ಸಿಗುವುದಿಲ್ಲ, ಮೊಮ್ಮಗನಿಗೂ ಸಿಗುವುದಿಲ್ಲ, ಇನ್ನೂ 3ನೇ ಜನ್ರೇಷನ್ ನಂತರ ಸಿಗತ್ತೆ. ಅವ್ರು ಬಂದಾಗ ನಮಗೆ ಸಿಕ್ಕಿದೆ, ನಾವು ಹೋಗಲೇಬೇಕು ಅನ್ನೋಂಥ ನಿರ್ಧಾರಕ್ಕೆ ಬಂದ್ವಿ. ತಯಾರಿಗಳನ್ನು ಹೇಗೆ ಮಾಡ್ಕೊಂಡಿದ್ರಿ? ನಾವು ಮೊದಲು ಮಾಡಿದ್ದಂದರೆ ಟ್ರೈನ್ ಆಗಲಿ ಪ್ಲೇನ್ ಆಗಲಿ ಇದರಗಳ ಮೇಲೆ ಹೋಗ್ಬೋದು ಅನ್ನೋಗೋಸ್ಕರ ಅದರ ಬರುವಂಥ ಟ್ರೈನ್ ಟಿಕೆಟ್ಗಳಾಗಲಿ ಇದನ್ನೆಲ್ಲ ಹುಡುಕಿದ್ವಿ. ಟ್ರೈನ್ ಟಿಕೆಟ್ ಹುಡುಕಿದ್ರೆ ಸಿಗಲಿಲ್ಲ. ಯಾವ ಟ್ರೈನ್ಗಳು ನೋಡ್ರಿ ಫುಲ್ ಆಗಿದೆ. ಕಡೆಗೆ ಪ್ಲೇನ್ ಟಿಕೆಟ್ಗಳು ನೋಡಿದ್ವಿ, ವಿಪರೀತ ಚಾರ್ಜ್ ಕಂಡು ಬಂತು. ಅಂದರೆ ಮುಂಚೆ ನೀವು ಸಾಧಾರಣ ಈಗ ನಮ್ಮ ದೀಪಕ್ ಕಾಮತ್ ಅವರು ಇವತ್ತು ಕಾಶಿದಲ್ಲಿದ್ದಾರೆ, ಅವ್ರು ನವೆಂಬರ್ದಲ್ಲೇ ಬುಕ್ ಮಾಡಿದ್ರು. ನವೆಂಬರ್ದಲ್ಲಿ ಅವ್ರು ಈ ಪ್ಲಾನ್ ಮಾಡಿದ್ದಾರೆ. ಯಾಕಂದ್ರೆ ಮೊದಲೇ ಅವ್ರು ಅರ್ಧ ಕುಂಭಕ್ಕೆ ಹೋಗಿ ಬಂದವರು, ಹಾಗಾಗಿ ಅವ್ರಿಗೆ ಇದ್ರದ್ದು ಇಂಪಾರ್ಟೆನ್ಸ್ ಗೊತ್ತಿದೆ. ಅವ್ರು ಮೊದಲೇ ಅದನ್ನ ಮಾಡಿದ್ರು. ಆವಾಗ ಸುಮಾರು 3,000-4,000 ರೂಪಾಯಿ ಒಳಗೆ ಟಿಕೆಟ್ ಸಿಕ್ಬಿಟ್ಟಿದೆ ಅವರಿಗೆ ಬೆಂಗಳೂರಿಂದ ವಾರಣಾಸಿಗೆ. ಈಗ ಅದೇ ಟಿಕೆಟ್ ಅನ್ನ ನೀವು ಬುಕ್ ಮಾಡ್ಲಿಕ್ಕೆ ಹೋದ್ರೆ 12,000-15,000 ತೋರಿಸ್ತದೆ. ಅಂದ್ರೆ 5 ಪಟ್ಟಕ್ಕೂ ಜಾಸ್ತಿ ತೋರಿಸ್ತಾ ಇದೆ. ಆವಾಗ 6-7 ಜನ ಹೋಗ್ಬೇಕು. ಮತ್ತೆ ಈ 6-7 ಜನ ಹೋದ್ರೆ ಅದು ವರ್ಕೌಟ್ ಆಗುತ್ತಾ ಹೇಗೆ ಅನ್ನೋದು ಸಹಜವಾದ ವ್ಯಾಪಾರೀಕರಣದ ಪ್ರಶ್ನೆ. ಅಂದ್ರೆ ಸರಿ, ಇಷ್ಟೆಲ್ಲ ದುಡ್ಡು ಹಾಕಿ ಹೋಗ್ಬೋದು, ವರ್ತಾ ಹೆಂಗೆ ಅನ್ನೋದು ಫಸ್ಟ್ ಮೊದಲಿಗೆ ಬರ್ತದೆ. ಆಲೋಚನೆ ಮಾಡಿ ನೋಡಿದ್ವಿ. ಬರೇ ನಿಮ್ದು ಪ್ಲೇನ್ ಟಿಕೆಟಿಗೆ, ಹೋಗೋ ಟಿಕೆಟಿಗೆ 15, ಬರೋ ಟಿಕೆಟಿಗೆ 15 ಅಂದ್ರೆ 30,000 ರೂಪಾಯಿ ಬರೀ ಪ್ಲೇನ್ ಟಿಕೆಟ್ ಆಯ್ತು. ವಸತಿ, ಊಟ, ಮತ್ತೊಂದು ಇನ್ನೊಂದು ಅನ್ನೋ ತನಕ ನಿಮ್ಮ ಏನಿಲ್ಲ ಅಂದ್ರೆ 50-60,000 ರೂಪಾಯಿ ನಿಮ್ ಕೈ ಬಿಟ್ಟು ಹೋಗ್ತದೆ. ಆವಾಗ ಆಲೋಚನೆ ಮಾಡೋಂಗಾಯ್ತು. ಯಾಕಂದ್ರೆ 7 ಮಂದಿ ಅಂದ್ರೆ 3.5 ಲಕ್ಷ ರೂಪಾಯಿ ಆಯ್ತು. ಇಷ್ಟೆಲ್ಲ ಸ್ವಲ್ಪ ಅಂದ್ರೆ ನಾನು ವ್ಯಾಪಾರಸ್ಥಂದ್ರೆ ನಾವು ಒಪ್ಕೊಂಡ್ರೆ ಬಾಕಿ ಎಲ್ಲ ಒಪ್ಕೋಬೇಕಲ್ಲ, ಅದು ತಪ್ಪಾಗ್ತದೆ. ಅವಾಗ ಕಡೆಗೆ ಇನ್ನೂ ಏನು ಮಾಡ್ಬೋದು ಅಂತ ಆಲೋಚನೆ ಮಾಡಿದಾಗ, ಇಲ್ಲ ನಾವು ನಮ್ಮದೇ ವೆಹಿಕಲ್, ನಮ್ಮ ಈ ದೀಪಕ್ ಪೈ ಅಂತ ಇದ್ದಾರೆ, ಅವ್ರದ್ದು ಆರ್ಟಿಗಾ ಗಾಡಿ ತೊಗೊಂಡು ನಾವು ಹೋದರೆ ಹೇಗೆ ಅಂತ ಆಲೋಚನೆ. ಅದ್ರ ನಂತರ ಎಲ್ಲರಿಗೆ ಕೇಳಿದ್ವಿ,
ಎಲ್ಲರೂ ಒಪ್ಕೊಂಡ್ರು. ಮತ್ತೆ ಯಾರು ಎರಡನೇ ಸಲ ಹೇಳ್ಸ್ಕೊಳ್ಳೇ ಇಲ್ಲ. ಮೊದಲನೇ ಸಲ ಹೇಳಿದಾಗಲೇ ಎಲ್ಲರೂ ಒಪ್ಕೊಂಡ್ಬಿಟ್ರು. ಯಾಕಂದ್ರೆ ಎಲ್ಲರಿಗೂ ಗೊತ್ತಿತ್ತು ಈಗ ಸೋಷಿಯಲ್ ಮೀಡಿಯಾ ಪ್ರಭಾವದಿಂದ ಎಲ್ಲರೂ ನಾನು ಬರ್ತೇನೆ ಅಂದ್ರು. ಹಾಗಾಗಿ 7 ಮಂದಿನೂ ಇಲ್ಲಿಂದ ಹೊರಟಿದ್ದೇವೆ. ಅಂದಾಜು ಎಷ್ಟು ಖರ್ಚು ಬಂತು ನಮಗೆ? ಇಲ್ಲಿಂದ ಹೋಗಿ ನಾವು ಹೋಗಿದ್ದು ಇಲ್ಲಿಂದ ವಾರಣಾಸಿ ಕಾಶಿಗೆ, ಅಲ್ಲಿಂದ ಅಯೋಧ್ಯಕ್ಕೆ, ಅಲ್ಲಿಂದ ಪ್ರಯಾಗರಾಜಿಗೆ, ಪ್ರಯಾಗರಾಜಿಂದ ಶಿರ್ಸಿಗೆ. ಇದಷ್ಟಕ್ಕೂ ಸೇರಿ ನಿಮ್ಮ ಪೆಟ್ರೋಲು ವೆಚ್ಚ, ವಸತಿ ಎಲ್ಲ ಪೂರ್ಣ ನಾವು ಬರೆದಿಟ್ಟಿದ್ವಿ. ನಮಗೆ 15,000 to 16,000 ರೂಪಾಯಿ ಬಂದಿದೆ ಒಬ್ಬೊಬ್ರಿಗೆ. ಬರೀ 15 ಅಂದ್ರೆ ಒಂದು, ನೀವು ಹೇಳ್ಬೋದು ಅಂದ್ರೆ ಒಂದು ಫ್ಲೈಟ್ ಟಿಕೆಟ್ ಇರ್ತೋ ಅಷ್ಟರಲ್ಲೇ ಮುಗಿದೋಯ್ತು. ಬರೀ ಒಂದು ಫ್ಲೈಟ್ ಟಿಕೆಟ್ಗೆ ಆಗುವಷ್ಟು ದುಡ್ಡಲ್ಲಿ ನಾವು ಹೋಗಿ ಬಂದ್ಬಿಟ್ಟಿದ್ವಿ. ಅದರಲ್ಲೂ ಸಹ ನೀವು ಮೊನ್ನೆ ಏನು ಮೌನಿ ಅಮಾವಾಸ್ಯೆ ದಿನ ನೀವು ಪ್ರಯಾಗರಾಜದಲ್ಲಿ ಇದ್ರಿ. ಒಟ್ಟಾರೆಯಾಗಿ ಮಹಾಕುಂಭ ಮೇಳದ ವ್ಯವಸ್ಥೆಗಳು ಹೇಗಿತ್ತು? ಶಾಹಿ ಸ್ನಾನದ ಬಗ್ಗೆ ಏನು ಅನ್ನಿಸ್ತು ನಿಮಗೆ? ನಾವು ಮೊದಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ದಂಗೆ 6 ಶಾಹಿ ಸ್ನಾನ ಇದೆ. ಅದು ಯಾವ್ಯಾವಾಗಿದೆ ಹೀಗೆ ತೋರಿಸ್ತಾ ಇದ್ರು. ಅಂದ್ರೆ ಸಂಕ್ರಾಂತಿಗಿದೆ, ಈಗ ಬರುತ್ತೆ, ಕಡೆಗೆ ನಿಮ್ದು ಮೌನಿ ಅಮಾವಾಸ್ಯೆಗೆ ಬರುತ್ತೆ, ಈಗ ನೆಕ್ಸ್ಟ್ ವಸಂತ ಪಂಚಮಿಗಿದೆ, ಅದ್ರ ನಂತರ ಮಹಾಶಿವರಾತ್ರಿಗಿದೆ. ಈ ಇದ್ರಗಳಲ್ಲಿ ಈ ಶಾಹಿ ಸ್ನಾನವನ್ನ ಅವರು ಹೈಲೈಟ್ ಆಗಿ ಹೇಳಿದ್ದು ಮತ್ತು ಅದ್ರಗಳ ಬಗ್ಗೆ ಅವರು ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದಂತ ನೋಡಿ ನಮಗೂ ಅನಿಸ್ತು ಶಾಹಿ ಸ್ನಾನಕ್ಕೆ ಯಾಕೆ ಹೋಗಬಾರ್ದು ಅಂತೇಳಿ. ಆವಾಗ ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಂದ್ರೆ ನಾವು ಅಲ್ಲಿ ಹೋದಾಗ ಶಾಹಿ ಸ್ನಾನದ ದಿವಸ 12 ಕೋಟಿ ಜನ ಇರ್ತಾರೆ ಅನ್ನೋಂಥ ಕಲ್ಪನೆ ನಮ್ಗೆ ಇರಲಿಲ್ಲ. ಬರ್ತಾರೆ ಅಂತ ಗೊತ್ತಿತ್ತು, 3-4 ಕೋಟಿ ಜನ ಬರಬಹುದು ಅನ್ನೋಂಥ ಅಂದಾಜಿತ್ತು. ಕಡೆಗೆ ನಾವು ಅಂದ್ಕೊಂಡ್ವಿ ಇಲ್ಲ ಅದಕ್ಕೆ ಹೋಗಬೇಕು ಅನ್ನೋಂಥ ಪ್ಲ್ಯಾನಿಂಗ್ ಮಾಡಿದ್ವಿ. ಆ ಪ್ಲ್ಯಾನಿಂಗ್ ಮಾಡಿದಾಗ ನಾನು ನಮ್ಮ ಅಂಗಡಿಲಿ ಕೂತ್ಕೊಂಡಾಗ ಅದನ್ನು ನೋಡಿದೆ. ಅಂದರೆ ಇಲ್ಲಿಂದ ನಾವು ಕಾಶಿಗೆ ಹೋಗ್ಬೇಕಂತಂದರೆ ಅಥವಾ ಅಯೋಧ್ಯಕ್ಕೆ ಪ್ರಯಾಗ ಹೋಗ್ಬೇಕು, ಹೇಗೆ ಹೋಗಬೇಕು ಅಂದ್ರೆ ನಿಮ್ಗೆ 2 ದಿನ ಡ್ರೈವಿಂಗ್ ಆಗುತ್ತೆ, ವಾಪಸ್ ಬರಲಿಕ್ಕೆ 2 ದಿನ ಡ್ರೈವಿಂಗ್ ಆಗುತ್ತೆ. ಅಂದರೆ ನಿಮ್ದು 48 ತಾಸು ಬರೀ ಡ್ರೈವಿಂಗಲ್ಲೇ ಹೋಗ್ತದೆ. ಮತ್ತು ಉಳಿದಂಥ ಜಾಗ ನೋಡಲಿಕ್ಕೆ, ಕಾಶಿ ನೋಡ್ಲಿಕ್ಕೆ 1 ದಿನ, ಅಯೋಧ್ಯ ನೋಡ್ಲಿಕ್ಕೆ 1 ದಿನ, ಮತ್ತು ಪ್ರಯಾಗರಾಜಿಗೆ 1 ದಿನ ಬೇಕು. ಅಂದರೆ ಅಲ್ಲಿ ಮತ್ತು 3 ದಿನ ಆಯಿತು. ಆದರೆ ಆವಾಗೊಂದು ಪ್ಲ್ಯಾನಿಂಗ್ ಮಾಡಿದ್ವಿ. 24ಕ್ಕೆ ಇಲ್ಲಿಂದ ಬಿಡೋದು, 25ರ ರಾತ್ರಿಗೆ ನಾವು ಕಾಶಿ ಮುಟ್ತೇವೆ, 26ರ ದಿನ ಪ್ರದೋಷ ಇದೆ, ಆ ದಿನ ಕಾಶಿ ವಿಶ್ವನಾಥನ ದರ್ಶನ ಮಾಡೋದು, ಮತ್ತು ಬಾಕಿ ಅಲ್ಲಲ್ಲಿ ಉಳಿದಂಥ ಸ್ಥಳಗಳು, ಕಾಶಿಯಲ್ಲಿ ಬೇಕಾದಷ್ಟು ಪ್ರೇಕ್ಷಣೀಯ ಸ್ಥಳ ಇದೆ, ಅದನ್ನೆಲ್ಲ ನೋಡೋದು. ಅದರ ನಂತರ 1 ದಿನ ನೆಕ್ಸ್ಟ್ ಡೇ ಅಲ್ಲಿ ನೈಟ್ ಹಾಲ್ಟ್ ಮಾಡೋದು, ನೆಕ್ಸ್ಟ್ ಡೇ ಅದು ಬಿಟ್ಟು ಅಯೋಧ್ಯಕ್ಕೆ ಹೋಗೋದು. ಬೆಳಗ್ಗೆ ಅಯೋಧ್ಯಕ್ಕೆ ಹೋಗಿ ಅಯೋಧ್ಯದಲ್ಲಿ ರಾಮಲಲ್ಲಾನ ದರ್ಶನ ಮಾಡಲೇಬೇಕು, ಅದೊಂದು ಭಾಗ್ಯ. ಮತ್ತು ಬಾಕಿ ಅಲ್ಲಿರುವಂಥ ಸ್ಥಳಗಳನ್ನ ನೋಡೋದು, ಅಲ್ಲಿ ಹಾಲ್ಟ್ ಮಾಡೋದು ರಾತ್ರಿಗೆ. ಮರುದಿನ ಏನಿತ್ತು 28ನೇ ತಾರೀಕು, ಆವಾಗೊಂದು ಅಂದಾಜು ಮಾಡಿದ್ವಿ. ಅಂದರೆ ಈಗ ನಾವು 1 ದಿನ ಎಕ್ಸ್ಟ್ರಾ ಇಟ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಮೌನಿ ಅಮಾವಾಸ್ಯೆ ಇರೋದು 29ಕ್ಕೆ. ಆದರೆ ನಾವು 29ಕ್ಕೆ ಹೋಗಿ ಮುಟ್ಟುವಂಗೆ ಆಗಿಬಿಟ್ರೆ ಅಲ್ಲಿ 5-6 ಕೋಟಿ ಜನ ಬಂದರೆ ಎಲ್ಲದರಲ್ಲೂ ಸ್ವಲ್ಪ ವ್ಯವಸ್ಥೆ ಅಲುಗಾಡ್ಬೋದು. ಮತ್ತು ನಮಗೆ ಗೊತ್ತಿಲ್ಲದೇ ಇರುವಂಥ ಜಾಗ, ನಾವು ಮುಂಚೆ ಹೋಗಿರುವಂಥ ಎಕ್ಸ್ಪೀರಿಯನ್ಸ್ ಇಲ್ಲ ಪ್ರಯಾಗದಲ್ಲಿ. ಎಲ್ಲೋ ಹೋಗಿ ಎಲ್ಲೋ ಇಳ್ಕೊಂಡು ಏನೋ ಸಿಕ್ಕಾಕೊಳ್ಳೋದ್ಕಿಂತ 1 ದಿನ ಮುಂಚಿತವಾಗಿ ಹೋಗ್ಬಿಡೋಣ. ಮತ್ತು ಪ್ರಯಾಗದಲ್ಲಿ ನಮ್ಮ ಗೌಡ ಸಾರಸ್ವತ ಬ್ರಾಹ್ಮಣದಲ್ಲಿ ಕಾಶಿ ಮಠಾಧೀಶ್ವರರಿದ್ದಾರೆ, ಅವ್ರದ್ದು ಮಠ ಇದೆ ಅಲ್ಲಿ ನಾವು ಫೋನ್ ಮಾಡಿಕೊಂಡು ವಸತಿಗೋಸ್ಕರ ವ್ಯವಸ್ಥೆ ಮಾಡ್ಕೊಂಡ್ವಿ. ಹಾಗಾಗಿ 1 ದಿನ ಮುಂಚೆ ನಾವು ಹೋಗಿ ಉಳ್ಕೊಂಡ್ರು. ಅಲ್ಲಿ ಬದ್ರಿ ಭಟ್ರು ಅಲ್ಲಿಯವರು ನಮ್ಗೆ ಹೇಳಿದ್ರು, ಇಲ್ಲ ನೀವು ಬನ್ನಿ, ಇಲ್ಲಿ ಏನಿಲ್ಲ ಅಂದ್ರೆ ನಿಮ್ಗೆ ಮಲಗಲಿಕ್ಕೆ ಡಾರ್ಮೆಟ್ರಿಲಿ ಜಾಗ ಮಾಡ್ಕೊಡ್ತೇವೆ, ಹಾಲಾಗಿ ಮಲಗ್ಬೋದು. ಮತ್ತು ಅಲ್ಲಿ ನಮ್ಮ ರೀತಿಯ ಅಂದರೆ ಈ ಕಡೆ ರೀತಿಯ ನಾವು ಏನು ಗೌಡ ಸಾರಸ್ವತ ಬ್ರಾಹ್ಮಣ್ಸ್ ಊಟ ಅವೆಲ್ಲ ಮಾಡ್ತೇವೆ, ಆ ರೀತಿಯ ಊಟ ತಿಂಡಿ ತಿನ್ನೋದು ಸಿಗುತ್ತೆ ಅಲ್ಲಿ, ಎಲ್ಲರಿಗೂ ಫ್ರೀಯಾಗಿ ಕೊಡ್ತಾರೆ. ಅದ್ರ ಬಗ್ಗೆ ನಾವು ಕಾಶಿ ಮಠಾಧೀಶರು ಈಗ ಈ ಮಠಾಧೀಶರಿಗೆ ನಾವು ಭಾಳ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೇವೆ. ಯಾಕಂದರೆ ಅಲ್ಲೊಂದು ಅನುಕೂಲ ಆಯಿತು ನಮಗೆ. ಇಲ್ಲಾಂದ್ರೆ ನಾವು ಅಲ್ಲಿ ಇರ್ಲಿಕ್ಕೆ ಭಾಳ ಕಷ್ಟ ಇತ್ತು. ಯಾಕಂದ್ರೆ ನೀವೀಗ ಹೋಗಿ ಪ್ರಯಾಗರಾಜಿಗೆ ಹೋದ್ರೆ ನೀವೀಗ ನಿಮ್ಗೆ ವಸತಿ ಸಿಗತ್ತೆ ಅನ್ನೋವಂಥದ್ದು ವಿಷಯ ಮೊದಲು ಕನ್ಫರ್ಮ್ ಮಾಡ್ಕೊಂಡೇ ಹೋಗಬೇಕು. ಅಂದರೆ ಫ್ಯಾಮಿಲಿ ಹೋದರೆ, ಈಗ ಇವಾಗ ಯಂಗ್ಸ್ಟರ್ಸ್ ಹೋದರೆ ಎಲ್ಲೋ ಟೆಂಟ್ಗಳಲ್ಲೂ ಉಳಿಬೋದು, ಮಾಡ್ಬೋದು. ಅಲ್ಲೆಲ್ಲ ಮಾಡಿದ್ದಾರೆ ಟೆಂಟ್ಗಳು, ಭಾಳಷ್ಟು ಟೆಂಟ್ಗಳು, ದೊಡ್ಡ ದೊಡ್ಡ ಜರ್ಮನ್ ಟೆಂಟ್ ಮಾಡಿದ್ದಾರೆ. ಅದರಲ್ಲಿ ನಿಮಗೆ ಎಲ್ಲರಿಗೂ ಉಳಿಲಿಕ್ಕೆ ಫ್ರೀ ವ್ಯವಸ್ಥೆ ಇದೆ, ಊಟ ತಿಂಡಿ ನೀರು ಎಲ್ಲ ಕಡೆ ವ್ಯವಸ್ಥೆ ಇದೆ, ಪ್ರತಿಯೊಂದು ಕಡೆ ಓಡಾಟ. ಮತ್ತು 24 ತಾಸು ಸ್ಟ್ರೀಟ್ ಲೈಟ್ಗಳು ಮಾಡಿದ್ದಾರೆ, ಹೊಸದಾಗಿ ಮಾಡಿದ್ದಾರೆ. ಅದು ನೋಡ್ಲಿಕ್ಕೆ ಒಂದು ದೊಡ್ಡ ವೈಭವ. ಮತ್ತು ಅದು ಅಲ್ಲಿ ನಮ್ಮಲ್ಲಿ ಕುಂಭ ಮೇಳ ಅಂತೇವೆ ನಾವು, ಆದ್ರೆ ಅಲ್ಲಿ ಅವರು ಮೇಳ ಅಂತಾರೆ. ಮೇಳ ಅಂದ್ರೆ ಹಿಂದಿಲಿ ಜಾತ್ರೆ ಅಂತ, ಅದು ಕುಂಭದ ಜಾತ್ರೆ. ಅದನ್ನ ನೋಡ್ಲಿಕ್ಕೆ ಒಂದು ದೊಡ್ಡ ಕಣ್ಣಿಗೆ ಹಬ್ಬ ಅದು. ಒಟ್ಟಾರೆಯಾಗಿ ಅಲ್ಲಿ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಯಾವ ರೀತಿ ವ್ಯವಸ್ಥೆ, ಪೊಲೀಸ್ ಇರ್ಬೋದು ಅಥವಾ ಆಂಬುಲೆನ್ಸು, ಈ ರೀತಿ ಸಂಬಂಧಪಟ್ಟಂಗೆ ನಿಮಗೆ ಯಾವ್ಯಾವ ರೀತಿ ಒಂದು ವ್ಯವಸ್ಥೆಗಳು ಕಂಡು ಬಂತು? ನೀವು ಎಲ್ಲೇ ಹೋದ್ರು, ನೀವು ಎಳ್ಕೊಂಡಿದ್ದ ಪಾರ್ಕಿಂಗಿಂದ ಹಿಡಿದು ನೀವು ಹೋಗುವಂಥ ಪಾರ್ಕಿಂಗು, ವಿಶಾಲವಾದ ಪಾರ್ಕಿಂಗ್ಗಳು, 40-50 ಎಕರೆ ಜಾಗದ ಒಂದೊಂದು ಪಾರ್ಕಿಂಗು. ಅಂತ 50 ಎಕರೆದು 10 ಪಾರ್ಕಿಂಗ್ ಮಾಡಿದ್ದಾರೆ. ಅಂದರೆ ಸುಮಾರು 500 ಎಕರೆನೇ ಪಾರ್ಕಿಂಗ್ ಇದೆ.
500 ಎಕರೆ ಬರೀ ಪಾರ್ಕಿಂಗೇ ರೆಡಿ ಮಾಡಿದ್ದಾರೆ. ಅದಕ್ಕೆ ಸ್ಟ್ರೀಟ್ ಲೈಟ್ಗಳು ಹಾಕಿದ್ದಾರೆ, ಅದಕ್ಕೆ ಎಲ್ಲ ಪಾರ್ಕಿಂಗ್ಗಳಲ್ಲಿ ಬಾತ್ರೂಮ್ಗಳು ಇಟ್ಟಿದ್ದಾರೆ. ನೀವು ಒಯ್ದಂಥ ವೆಹಿಕಲ್ಗಳನ್ನು ಇಟ್ಟು ಹೋದರೆ ಯಾವುದೇ ಹೆದರಿಕೆ ಇಲ್ಲ, ಯಾರೂ ಅದನ್ನು ಏನೂ ಮಾಡೋದಿಲ್ಲ. ಯಾಕಂದರೆ ಅಲ್ಲೆಲ್ಲ ಕಡೆಗೂ ಪೊಲೀಸ್ ಇದೆ, ಪೊಲೀಸರು ಎಲ್ಲ ಕಡೆಗೂ ಇರ್ತಾರೆ, ಎಲ್ಲ ಕಡೆ ಮತ್ತು ತುಂಬ ಕ್ರೌಡ್ ಇದೆ. ಆದರೂ ಪೊಲೀಸರು ಅಷ್ಟೇ ಅದನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಮತ್ತು ಭಾರಿ ನಗುಮುಗದ ಸೇವೆ ಪೊಲೀಸರು, ನಿಜವಾಗ್ಲೂ ಹೇಳ್ತಾನೆ. ಯಾಕಂದರೆ ಈ ರೀತಿ ಕ್ರೌಡ್ ಇದ್ದಾಗಲೂ ಆ ಪೇಷನ್ಸನ್ನು ನಾನು ಪೊಲೀಸಲ್ಲಿ ಕಂಡಿದ್ದು ಮೊದಲೇ. ಈ ರೀತಿ ಅಂದರೆ ಅಲ್ಲಿ ವಾತಾವರಣದಲ್ಲಿ, ಈ ವಾತಾವರಣದಲ್ಲೂ ಅವ್ರದ್ದು ಒಂದು ಉತ್ತಮವಾದ ಬಿಹೇವಿಯರ್ ಕಂಡಿದ್ದಾನೆ. ಮತ್ತು ಎಲ್ಲರೂ ನಿಮ್ಗೆ ಗೈಡ್ ಮಾಡ್ತಾರೆ ಎಲ್ಲ ಹೋಗಬೇಕು. ಈಗ ನಾವು ಕಾಶಿ ಮಠದಲ್ಲಿ ಉಳ್ಕೊಂಡಿದ್ದೇವೆ, ದಾರಾಗಂಜ್ ಅಂತ ಹೇಳ್ತಾರೆ. ನಾವು ಕೇಳಿದ್ವಿ ದಾರಾಗಂಜಿಗೆ ಹೋಗೋದು ಹೇಗೆ ಅಂತ ಕೇಳಿದಾಗ, ಈಗ ಗೂಗಲ್ ಮ್ಯಾಪ್ ಇದೆ, ಅದನ್ನ ಹಾಕೊಂಡು ನೀವು ಸ್ಟೆಪ್ಸ್ ಹಾಕೊಂಡು ನಡೀತಾ ಹೋಗ್ಬೋದು, ಅದೇ ಉತ್ತಮ. ಆದರೆ ಈಗ ರಿಕ್ಷಾ ಅಂತೂ ಸಿಗೋದಿಲ್ಲ ಅಲ್ಲಿ ನಿಮ್ಗೀಗ. ಈಗ ನೀವು ಪಾರ್ಕಿಂಗಿಗೆ ಬಿಟ್ಟ ನಂತರ ಪಾರ್ಕಿಂಗಿಂದ 8 ಕಿಲೋಮೀಟರ್ ನಡಿಲೇಬೇಕು. ಆದರೆ ಪಾರ್ಕಿಂಗಿಂದ ಈಗ ನೀವು ಪ್ರಯಾಗರಾಜದ ಸಂಗಮ ಕ್ಷೇತ್ರಕ್ಕೆ ಬರಲಿಕ್ಕೆ ನಿಮಗೆ ನಾವು ನಿಂತಿದ್ದ ಪಾರ್ಕಿಂಗ್ ನಂಬರ್ 1 ಅದು. ಬಾಕಿ ಪಾರ್ಕಿಂಗ್ ನಿಮಗೆ ಇನ್ನು ದೂರ ಹೋಗ್ತಾ ಹೋಗ್ತದೆ. ಅಂದರೆ ಇನ್ನೊಂದು ಅರ್ಧ ಕಿಲೋಮೀಟರ್ ಹೀಗೆ ದೂರ ಹೋಗ್ತದೆ. ನಮ್ಗೆ ದೇವರ ದಯಿಂದ ನಾವು ಒಂದನೇ ಪಾರ್ಕಿಂಗಲ್ಲಿ ಸಿಕ್ತು ಜಾಗ, ನಮಗೆ ಖಾಲಿ ಇತ್ತು, ಬಂದರೆ ಹೋಗ್ಬಿಟ್ಟು ನಾವು ಒಂದು ದಿವಸ ಮೊದಲೇ ಇಟ್ಕೊಂಡಿದ್ದೆ. ಅಲ್ಲಿಂದ ನಡ್ಕೊಂಡು ಹೋದಾಗ ನಿಮಗೆ ಫಸ್ಟ್ ಎಲ್ಲ ಕಡೆಗೆ ನಿಮಗೆ ಈಗ ಅದಾನಿಗಳಾಗಲಿ, ಇಸ್ಕಾನ್ದವರಾಗಲಿ, ಅಲ್ಲಿಯ ಉತ್ತರ ಪ್ರದೇಶ ಸರ್ಕಾರ ಯೋಗಿನಾಥ್ ಅವರಾಗಲಿ, ಅವರೆಲ್ಲ ಕಡೆ ನಿಮಗೆ ಊಟ ತಿಂಡಿ ನೀರಿನ ವ್ಯವಸ್ಥೆಗಳು ಎಲ್ಲ ಮಾಡಿದ್ದಾರೆ. ವ್ಯವಸ್ಥೆಗಳು ಚೆನ್ನಾಗಿದೆ. ಆದರೆ ಏನಾಗುತ್ತೆ, ಅವರಿಗೂ ಒಂದು ಅಂದಾಜು ಇರೋದಿಲ್ಲ. ಇವತ್ತು 6 ಕೋಟಿ ಬರ್ಬೋದಾ, 10 ಕೋಟಿ ಬರ್ಬೋದಾ, ಯಾರಿಗೆ ಹೆಂಗೆ ಹೇಳಿ ಆಗ್ತದೆ. ಕೆಲವೊಂದು ಸಲ ಏನಾಗುತ್ತೆ, ಪರಿಸ್ಥಿತಿಗಳನ್ನು ನೋಡಿಕೊಂಡು ಮನುಷ್ಯ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಅದನ್ನ ಮಾಡಿಕೊಂಡು ನಾವು ಅದನ್ನ ತಿಳ್ಕೊಂಡು ಹೋದ್ರೆ ಉತ್ತಮ. ಈಗೇನು ಮೌನ ಅಮಾವಾಸ್ಯ ದಿನ ಆಗ್ಬಾರ್ದಂತ ಘಟನೆ, ಒಂದು ದುರ್ಘಟನೆ ಆಯ್ತು. ಹೌದು. ಒಂದು ಕಾಲ್ ತುಳಿತದಲ್ಲಿ 30 ಜನ ಭಕ್ತಾದಿಗಳು ಪ್ರಾಣ ಹೋದ್ರು. ಅವತ್ತಿನ ದಿನ ನೀವು ಅಲ್ಲಿ ಇದ್ರಿ. ಹೌದು, ಅಲ್ಲೇ. ಅಲ್ಲಿ ಪರಿಸ್ಥಿತಿ ಹೇಗಿತ್ತು? ನಿಮ್ಗೆ ಏನ್ ಅನ್ನಿಸ್ತು? ಹೆದರಿಕೆ ಏನಾರು ಆಯ್ತಾ ಅಥವಾ ಹೇಗಲ್ಲ? ಸಹಜ. ಯಾಕಂದ್ರೆ ಆ ರೀತಿ ನಿಮ್ ಮೊದಲನೇದಾಗಿ ಏನಿದೆ ಗೊತ್ತಾ, ನೀವು ಅಲ್ಲಿ ಹೋದಂತ ಜನಸಂದಣಿ ನೋಡ್ಕೊಂಡು ನಿಮ್ಗೆ ಒಂದ್ಸಲ ಹೆದರಿಕೆ ಆಗ್ತದೆ, ದೇವರೇ ಎಲ್ಲಿ ಬಂದ್ಬಿಟ್ಟಿದ್ದೇವೆ ಅಂತೇಳಿ. ಇದು ಮಾಡಬಾರ್ದಾಗಿತ್ತೇನೋ ಅಂತಾನೂ ಅನಿಸ್ತದೆ ಒಂದ್ಸಲ. ಯಾಕಂದ್ರೆ ಸಹಜ ನೋಡಿ, ನಿಮ್ಗೆ ಜವಾಬ್ದಾರಿ ಇದೆ, ಇಲ್ಲಿ ಮನೆ ಜವಾಬ್ದಾರಿ ಬಿಟ್ಟು ಹೋಗಿದ್ರಿ. ಅವಾಗ ಏನಾದ್ರು ಆಗ್ಬಾರ್ದಾಗ್ಬಿಟ್ರೆ ನಮ್ಗಾಗ್ಬಿಟ್ರೆ, ಕಳೆದೋಗ್ಬಿಟ್ರೆ, ಅಥವಾ ಏನಾರು ಯಾರು ಇದು ಏನೋ ಆಗ್ಬಾರ್ದು ಘಟನೆ ಆಗುತ್ತೋ ಅಂತ ಹೆದರಿಕೆಯಲ್ಲಿ ಇರ್ತೇವೆ. ಆದ್ರೆ ಅಂಥದ್ದು ಏನು ನನ್ಗೆ ಬಾಕಿ ಕಡೆ ವಿಶೇಷ ಕಾಣಲಿಲ್ಲ. ಆದರೆ ಮೊನ್ನೆ ಈ ಮೌನ ಅಮಾವಾಸ್ಯದ ಘಟನೆ ಆಗ್ಲಿಕ್ಕೆ ಕಾರಣಗಳು ಬೇರೆ ಇದೆ. ಯಾಕಂದ್ರೆ ಜನರಿಗೆ ಹೆಂಗಿದೆ, ಅವ್ರು ಹೆಂಗೆ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ, ನೀವು ಎಲ್ಲೇ ಗಾಡಿ ಇಡಿ, ಏನೇ ಮಾಡಿ, ನೀವು ನಡೆದುಕೊಂಡು ಬರೋದು, ಶಾಹಿ ಸ್ನಾನದಕ್ಕೆ ಅಲ್ಲಿ ಹೋಗುವಂಥ ಘಾಟ್ಗಳು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಇದೆ. ಎಲ್ಲ ಕಡೆ ಲೈಟಿಂಗು, ನಿಮಗೆ ಡ್ರೆಸ್ ಚೇಂಜಿಂಗ್ ಚೇಂಬರ್ಸ್ಗಳು, ಬಾತ್ರೂಮ್ಗಳು, ಗೈಡ್ ಇದ್ದಾರೆ, ಹೇಳ್ತಾರೆ, ಸ್ವಯಂ ಸೇವಕರಿದ್ದಾರೆ, ಲೇಡೀಸ್ ಪೊಲೀಸ್ ಇದ್ದಾರೆ, ಜೆಂಟ್ಸ್ ಪೊಲೀಸ್ ಇದ್ದಾರೆ. ನೋಡ್ತಾ ಇರ್ತಾರೆ, ನೀವು ಮಾತಾಡ್ತಿದ್ರು ಅವ್ರು ನಿಮ್ಗೆ ನೋಡ್ತಾ ಇರ್ತಾರೆ, ಎಲ್ಲ ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇರ್ತಾರೆ. ಅಷ್ಟು ವ್ಯವಸ್ಥೆ ಇದೆ. CCTVಗಳಿದ್ದಾವೆ ಎಲ್ಲ ಕಡೆಗೂ. ನಿಮ್ಮ ಈ TV ಚಾನಲ್ನವರು ಎಲ್ಲರೂ ಕವರ್ ಮಾಡ್ತಾರೆ, ನೀವು ನೋಡ್ತಾ ಇದ್ರೆ ಅಲ್ಲಿಂದ ಬರ್ತಾ ಇದೆ ಎಲ್ಲಗಳು. ಆದ್ರೆ ಓವರ್ ಕ್ರೌಡ್ ಇರೋದ್ರಿಂದ ಅವ್ರು ಏನು ಮಾಡಿದ್ದಾರೆ, ಹೋಗಬೇಕು ನೀವು ಘಾಟ್ ಹತ್ರ ಹೋದ ಕೂಡಲೇ ನಿಮ್ಗೆ ಯಾವ್ದು ಘಾಟ್ ಹತ್ರ ಸಿಗತ್ತಲ್ಲ, ಈಗ ಏನಾಗುತ್ತೆ, ಎಲ್ಲರೂ ಸಂಗಮ್ ಘಾಟಿಗೆ ಹೋಗ್ಬೇಕಂದ್ರೆ ಹೆಂಗಾಗ್ಲಿ ಮಾಡ್ಲಿ ಆಗ್ತದೆ. ಆವಾಗ ಅವರು ಬಹಳಷ್ಟು ಘಾಟ್ಗಳು ಮಾಡಿದ್ದಾರೆ. ಅದು ಸಿಕ್ಕಿದ್ರೆ ಹೋಗಿ, ಅವಕಾಶ ಸಿಕ್ತು ಸಂಗಮ್ ಘಾಟಿಗೆ ಹೋಗಿ ಅಲ್ಲೇ ಸ್ನಾನ ಮಾಡ್ಬೋದು. ಅದರಲ್ಲಿ ಏನು ವಿಷಯ ಇದಂತಲ್ಲ, ಅದು ನಿಮ್ಗೆ ದೇವ್ರು ಕೊಟ್ರೆ ಅವಕಾಶ. ಅದು ಕೆಲವೊಂದ್ಸಲ ಏನಂತ ತ್ರಿವೇಣಿ ಸಂಗಮ, ಸಂಗಮ್ ಘಾಟ, ಕೆಲವೊಂದ್ಸಲ ಭಾಗ್ಯ, ಕೆಲವೊಂದ್ಸಲ ಗ್ರಾಚಾರ, ಆ ರೀತಿ. ಯಾಕಂದ್ರೆ ದೇವ್ರು ಕೊಟ್ರೆ ಭಾಗ್ಯ, ಅದ್ರಲ್ಲಿ ಪ್ರಯತ್ನ ಮಾಡೋದು ಮುಂಚಿನ ಕೆಲಸ. ಆ ತ್ರಿವೇಣಿ ಸಂಗಮದ ಹತ್ರ ಹೋಗಿ ನೀವು ಸ್ನಾನ ಮಾಡಿದ್ರೆ ಹೊರಗೆ ಬಂದ ಕೂಡಲೇ ನೀವು ಬಟ್ಟೆಗಳನ್ನು ಬದಲಿಸ್ಕೊಳ್ಳೋ ಈ ರೀತಿ ನೋಡಿ, ನಾನು ಹಚ್ಚಿದ್ದೇನೆ ಈ ರೀತಿ ಎಲ್ಲರಿಗೂ ಹಚ್ತಾ ಇರ್ತಾರೆ ಅಲ್ಲಿ, ಅದನ್ನ ಹಚ್ಕೊಡ್ತಾರೆ. ಅದು ಅಲ್ಲಿಗೆ ನಮ್ಮ ಸ್ನಾನದ ವಿಷಯ ಮುಗೀತು. ನಾವು ಸ್ನಾನ ಮಾಡುವಾಗ ನಮ್ಮ ಹಿರಿಯ ಪೂರ್ವಜರಿಗೆ ಇವರಿಗೆ ಮುಕ್ತಿ ಆಗಲಿ ಅಂತೇಳಿ ನಾವೊಂದು ಅರ್ಘ್ಯವನ್ನು ಕೊಡ್ಬೋದು ನಮ್ಮ ದೇವರಿಗೆ, ಇವರಿಗೆ ಬಾಕಿ ಅರ್ಘ್ಯಗಳನ್ನು ಕೊಡುವಂಥದ್ದು. ನಾದ್ರೆ ಬ್ರಾಹ್ಮಣರು ಮಾಡಿಸುವಂಥ ಕೆಲವೊಂದು ವಿಧಾನಗಳು ಎಲ್ಲರೂ ಮಾಡ್ತಾರೆ. ಅವರು ಹಿರಿಯರ ಪೂರ್ವರಿಗೆ ಒಂದು ಮುಕ್ತಿ ಸಿಗಲಿ ಅನ್ನೋಂಥ ಭಾವನೆಯಲ್ಲಿ ಪೂಜೆ ಮಾಡಿಕೊಂಡು ಆ ನೀರನ್ನು ಬಿಟ್ಟು ನಾವು ಸ್ನಾನ ಮಾಡಿ ಮುಳುಗಿ ಹೇಳುವಾಗ ಯಾವುದೋ ಒಂದೊಂದು ಭಾವನೆ ಇದ್ದಂಗೆ, ಭಾವನೆ ಹೇಗೆ ಭಕ್ತರ ಭಾವನೆ ಹೇಗೋ ಭಗವಂತ ಹಾಗೆ. ಅದಕ್ಕೆ ಮುಳುಗಿ ಹೇಳುವಾಗೆ ನಾವು ಒಂದೊಂದು ವಿಷಯಕ್ಕೆ ನಮ್ಮ ಆಧ್ಯಾತ್ಮಿಕ ಉನ್ನತಿಗಾಗಲಿ, ನಾಳೆ ನಮ್ಮ ಕುಟುಂಬದ ಒಳ್ಳೇದಕ್ಕಾಗಲಿ, ಎಲ್ಲರೂ ಚೆನ್ನಾಗಿರಲಿ, ಸನಾತನ ಹಿಂದೂ ಧರ್ಮದ್ದು ಜಯವಾಗಲಿ ಅನ್ನೋದಕ್ಕೋಸ್ಕರ ಒಂದು ಮುಳುಗೆ ಎದ್ದ ನಂತರ ಅಲ್ಲಿಂದ ನೀವು ಬಟ್ಟೆ ಬದಲಿಸೋದು, ಅಲ್ಲಿ ಬಂದ್ಬಿಡೋದು. ಮತ್ತಲ್ಲಿ ಉಳಿಲಿಕ್ಕೆ ನಿಮ್ಗೆ ಅವಕಾಶ ಇಲ್ಲ. ಅಲ್ಲಿ ಉಳ್ಕೊಂಡಿದ್ದೇ ಮನೆ ಈ ಅನಾಹುತಕ್ಕೆ ಕಾರಣ. ಆ ಜನ 4 ಗಂಟೆ ಹೊತ್ತಿಗೆ ರಾತ್ರಿಗೆ ಈ ಸಾಧುಗಳು ಬಂದಾಗ, ಸಾಧು ಸಂತರುಗಳು ಏನು ಅವ್ರದ್ದೊಂದು ಮೇಲ ಬರುತ್ತೆ ದೊಡ್ಡದು, ಅವರೆಲ್ಲ ಬರ್ತಾರೆ, ಬಂದು ಸ್ನಾನ ಮಾಡ್ತಾರೆ. ಆವಾಗಲೂ ನಾವು ಮಾಡಬೇಕು ಅನ್ನೋಂಥ ಈ ಧಾವಂತದಲ್ಲಿ ಅಲ್ಲಿ ತಪ್ಪಂತ ಹೇಳಲಿಕ್ಕೆ ಹೋದಲ್ಲ, ಒಂದು ಆಸೆ ಮನುಷ್ಯನಿಗೆ ಸಹಜ, ನಮಗೂ ಅವಕಾಶ ಸಿಗಲಿ ಅನ್ನೋಂಥದ್ದು. ಆದ್ರೆ ಅಷ್ಟು ಕ್ರೌಡ್ ಇದ್ದಾಗ ನೀವು ಅಲ್ಲಿ ಉಳಿದು ಬಿಟ್ರೆ ಹಿಂದಿನಿಂದ ಬಂದು ಕ್ರೌಡ್ ಏನ್ ಮಾಡ್ತದೆ, ಅದು
ಆ ಇದರಲ್ಲಿ ಆಗಿರುವಂಥ ದುರದೃಷ್ಟಕರ ಘಟನೆ ಅದು ಇನ್ನೂ ಆಗ್ಲಿಕ್ಕೆ ಆಗ್ತಂತ ನಾ ಹೇಳೋದಿಲ್ಲ. ಯಾಕಂದ್ರೆ ಅದ್ರ ಇಮಿಡಿಯೇಟ್ ಅವರು ಅಲ್ಲಿ ಆಂಬ್ಯುಲೆನ್ಸ್ ಆಗಲಿ ಡಾಕ್ಟರ್ಸ್ಗಳಾಗಲಿ ಪ್ರತಿಯೊಂದು ವಿಷಯಗಳು ಅಲ್ಲಿ ರೆಡಿ ಇದೆ. ನೀವು ಯಾವುದಕ್ಕೂ ಹುಡುಕುವ ಅವಶ್ಯಕತೆ ಇಲ್ಲ. ಅಷ್ಟು ಜನ ನಿಮ್ಗೋಸ್ಕರ ರೆಡಿ ಇದ್ದಾರೆ. ಪ್ರತಿಯೊಂದಕ್ಕೂ ನಿಮ್ಗೆ ಸಹಾಯ ಮಾಡ್ತಾರೆ. 24 ತಾಸು 1 ಮಿನಿಟ್ ಕೂಡ ನಿಮ್ಗೆ ಅಲ್ಲಿ ಕರೆಂಟ್ ಹೋಗೋದಾಗ್ಲಿ ಎಂಥದ್ದಾಗಲಿ ಏನೋ ಆಯ್ತು ನಿಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಮತ್ತೆ ಅಲ್ಲಿ ಕೋಯಾಪಾಯ ಕೇಂದ್ರ ಅಂತ ಇರುತ್ತೆ. ಅಂದ್ರೆ ನೀವು ಯಾರೋ ಕಳೆದೋಯ್ತಪ್ಪ, ಅಲ್ಲೆಲ್ಲ ಬೋರ್ಡ್ಗಳು ಹಾಕಿದ್ದಾರೆ, ನೀವೆಲ್ಲ ನೋಡ್ಬೋದು. ಈಗ ಪ್ರತಿಯೊಂದು ಘಾಟಿಗೆ ಒಂದು ನಂಬರ್ ಇದೆ. ಆಗ ಯಾವ ಘಾಟಿಗೆ ಇದ್ದೀರಾ ಅಂತ ಅವ್ರಿಗೆ ಹೇಳಿದ್ರೆ ಅವ್ರು ನಿಮ್ಮನ್ನ ಕರ್ಕೊಂಡು ಹೋಗ್ಬೋದು. ಅಥವಾ ಆ ಕೋಯಾಪಾಯ ಕೇಂದ್ರಕ್ಕೆ ಹೋಗಿ ನೀವು ಅನೌನ್ಸ್ ಮಾಡಿಸಿದ್ರೆ ನಿಮ್ಮವ್ರು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು. ಅದೆಲ್ಲ ವ್ಯವಸ್ಥೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈಗ ವಯಸ್ಸಾದವರು ಯಾರೊಬ್ರು ವಯಸ್ಸಾದ್ರು ಕರ್ಕೊಂಡು ಹೋಗ್ಬೇಕು ಅಥವಾ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು, ಅಂದಾಜು ಎಷ್ಟು ಕಿಲೋಮೀಟರ್ ನಡಿಬೇಕು ಕನಿಷ್ಠ, ಅಥವಾ ಎಷ್ಟು ಕಿಲೋಮೀಟರ್ ನಡಿಲಿಕ್ಕೆ ಸಾಮರ್ಥ್ಯ ಇದ್ದವ್ರು ಹೋಗ್ಬೇಕು ಅಂತ? ನೀವು ಕನಿಷ್ಠ ಒಂದು 7 ರಿಂದ 8 ಕಿಲೋಮೀಟರ್ ನಡಿಲೇಬೇಕು. ಅದನ್ನ ನೀವು ಮತ್ತೆ ಒಂದು ಸೈಡ್ 8 ಕಿಲೋಮೀಟರ್ ಹೋಗ್ಲಿಕ್ಕೆ 8 ಕಿಲೋಮೀಟರ್ 16 ಕಿಲೋಮೀಟರ್ ನೀವು ನಡಿಲೇಬೇಕು. ಅದನ್ನ ನಿಮ್ಮ ಹತ್ರ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಇವತ್ತಿನ ಪರಿಸ್ಥಿತಿ ಇಲ್ಲದಂತೂ ಇನ್ನೂ ಜಾಸ್ತಿ ಆಗುತ್ತೆ. ಈಗ ನಾವೇ ಮೊನ್ನೆ ಹೋದಾಗ ಘಾಟಿಂದ ಸ್ನಾನ ಮಾಡ್ಕೊಂಡ್ ಬಂದ್ವಿ. ಕಡೆ ನಮ್ಗೆ ಅನಿಸ್ತು ಅಲ್ಲಿ ಅಖಾಡಗಳಿದ್ದಾವೆ ಎಲ್ಲಾ ಗುರುಗಳದು. ಈಗ ನಮ್ಮ ಶೃಂಗೇರಿ ಜಗದ್ಗುರುಗಳಲ್ಲೇ ಇದ್ದಾರೆ, ಬಾಕಿ ಉತ್ತರ ಪೀಠದವರು ಶೃಂಗೇರಿ ಜಗದ್ಗುರುಗಳು ಅಲ್ಲೇ ಇದ್ದಾರೆ. ಅವ್ರನ್ನೆಲ್ಲ ಏನಾರು ಭೇಟಿ ಮಾಡಿ ಕಾಲು ಹಿಡಿಬೋದೇನೋ ಅಂತ ಆಸೆ ನಮಗೂ ಬಂದ್ಬಿಡ್ತು. ಅದಕ್ಕೋಸ್ಕರ ನಾವು ಅಖಾಡ ಕಡೆಗೆ ಹೋದ್ವಿ. ಆದ್ರೆ ಅವಾಗ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ಅವ್ರಿಗೆ ಪೊಲೀಸರಿಗೆ ಅಲ್ಲಿ ಜನರಿಗೆ ಖಾಲಿ ಮಾಡ್ಬೇಕಾಗಿತ್ತು. ಆವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಬರುವಂತ ದಾರಿಗಳನ್ನ ಬಂದ್ ಮಾಡ್ಬಿಟ್ರು. ಅಖಾಡಕ್ಕೆ ಹೋದ್ರೆ ನೀವು ಮತ್ತೆ ಊರೊಳಗೆ ಹೋಗ್ಬೇಕು. ಆವಾಗ ನಮ್ಗೆ ಏನಾಯ್ತು ಅಂದ್ರೆ ನಾವಲ್ಲಿ ಹೋದವರು ಅಲ್ಲಿಂದ 18 ಕಿಲೋಮೀಟರ್ ಹೊರಗೋದ್ವಿ ನಾವು. ಮತ್ತೆ ನಾವು ಉಳಿದಂತ ಸ್ಥಾನ ಇಳಿಲಿಕ್ಕೆ ಮತ್ತೆ 18 ಅಂದ್ರೆ ಎಷ್ಟಾಯ್ತು? 36 ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕಿತ್ತು ನಾವು. ಬರೀ ಅಖಾಡಕ್ಕೆ ಹೋಗಿದ್ದು ಒಂದು ತಪ್ಪಿಗೆ. ಬಾಕಿ ಎಲ್ಲ ಆಗಿತ್ತು, ನಮ್ದು ಸ್ನಾನ ಎಲ್ಲ ಚೆನ್ನಾಗಿತ್ತು. ಆದ್ರೆ ಅಖಾಡ ನೋಡ್ಬೇಕು ಅನ್ನೋಂಥದ್ದು. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಯಾರು ಹೋಗೋರಾದ್ರೆ ಅಖಾಡಕ್ಕೆ ನಿಮ್ಗೆ ಆರಾಮಾಗಿ ರಶ್ ಇಲ್ಲ ಅಂದ್ರೆ ಮಾತ್ರ ಹೋಗಿ. ರಶ್ ಇದ್ರೆ ಅಖಾಡ ಕಡೆ ಹೋಗುವಂತ ನಾವಂತಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ನೀವು ಅಖಾಡಕ್ಕೆ ಹೋದ್ರಿ ಅಂತ ಆದ್ರೆ ನಿಮ್ಗೆ ವಾಪಸ್ ಬರ್ಲಿಕ್ಕೆ ಆಗುದಿಲ್ಲ. ಅಲ್ಲಿಂದ ವಾಪಸ್ ಬರುವಂತ ರಸ್ತೆ ಬಂದ್ ಮಾಡಿರ್ತಾರೆ ರಶ್ ಆದ್ರೆ. ಅಲ್ಲಿಂದ ನಿಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ನೀವು ಮತ್ತೆ ಪಾರ್ಕಿಂಗಿಗೆ, ನಮ್ಗೆ ಕೊಟ್ಟಂತ ಪಾರ್ಕಿಂಗ್ ಬೇಲಾಕಚ್ ಅಂತ ಹೇಳಿ, ಬೇಲಾಕಚ್ ಅಂತ ಹೆಸರು, ಅದ್ ನಂಬರ್ 1 ಪಾರ್ಕಿಂಗ್ ಅದು. ಆ ಸೈಡ್ ಕಳಿಸ್ಬಿಡ್ತಾರೆ ನಿಮ್ಮನ್ನ. ಮತ್ತೆ ನೀವು ಅದು ಹೋಗಿ ನೀವು ಸುತ್ತಾಕೊಂಡು ಮತ್ತೆ ಪ್ರಯಾಗರಾಜ್ ಊರಿಗೆ ಬಂದು ಮತ್ತೆ ಈ ಸಂಗಮ ಕ್ಷೇತ್ರಕ್ಕೆ ಬರ್ಬೇಕಂದ್ರೆ 40 ಕಿಲೋಮೀಟರ್ ನಡಿಬೇಕಾಗತ್ತೆ. ಅಂತ ಒಂದು ಇದಕ್ಕೆ ರೆಡಿ ಇರ್ಬೇಕು. ಒಟ್ಟಾರೆಯಾಗಿ ಕುಂಭಮೇಳಕ್ಕೆ ಹೋಗಿ ಬಂದಿದ್ರಿ, 144 ವರ್ಷಗಳಿಗೊಮ್ಮೆ ನಡೆಯುವಂಥದ್ದು. ಹೌದು, ನಿಮ್ಮ ಭಾಗ್ಯ ನಮ್ಮ ಭಾಗ್ಯ ನಿಮ್ಗೆ ಈಗ ಸಿಕ್ಕಿದೆ. ಏನೋ ನಮ್ಮ ಪೂರ್ವಜರು ಮಾಡಿದಂತ ಪುಣ್ಯ. ಏನ್ ಹೇಳಲಿಕ್ಕೆ ಬಯಸ್ತೀರಿ? ನಾನು ಏನ್ ಹೇಳ್ತೇನೆ ಅಂದ್ರೆ, ಇದು ಒಂದು ಪ್ರವಾಸ ಅಲ್ಲ, ಇದೊಂದು ಆಧ್ಯಾತ್ಮಿಕ ಯಾತ್ರೆ. ಇದು ಪ್ರವಾಸ ಅಂದ್ಕೊಂಡು ಹೋಗ್ಬೇಡ್ರಿ. ಪ್ರವಾಸ ಅಂದ್ಕೊಂಡು ಎಲ್ಲೋ ಮೋಜು ಮಸ್ತಕ್ಕೆ ಹೋಗುವಂತ ಏನ್ ನಾವು ಹೋಗ್ತೇವೆ, ಇಲ್ಲಿ ನಾನು ಹೋಗುದಿಲ್ಲ ಅಂತಲ್ಲ. ಅದೇ ವಿಷಯ ಬೇರೆ, ಇದೇ ವಿಷಯ ಬೇರೆ. ಇಲ್ಲಿ ಹೋದಾಗ ನಿಮ್ಮ ಆಧ್ಯಾತ್ಮಿಕ ಉನ್ನತಿಗೋಸ್ಕರ ಏನು ಮಾಡ್ಲಿಕ್ಕಾಗತ್ತೆ ಅದನ್ನ ಮಾಡಿ. ಅದು ಆ ಪ್ರಯತ್ನ ಇರಲಿ ಹೊರತು ಬೇರೆ ಇದಕ್ಕೆ ಅವಕಾಶ ಮಾಡದಿರೋದೇ ಒಳ್ಳೆಯದು. ಮತ್ತು ಅಂಥ ಸಮಾನ ಮನಸ್ಕರನ್ನ ತೊಗೊಂಡು ಹೋಗಿ. ಏನಾಗುತ್ತೆ, ಈಗ ನನಗಿರುವಂಥ ಭಾವನೆ ನಿಮ್ಗೆ ಇರ್ಬೇಕಂತ ಏನಿಲ್ಲ. ಅವ್ರಿಗೆ ಅನಿಸ್ತದೆ ಎಷ್ಟು ಪೂಜೆ ಎಲ್ಲ ದೇವಸ್ಥಾನ ಮಾರ ಒಂದು ಬೇರೆ ನೋಡುವ ಇಲ್ಲಿ ಬಂದಿದ್ದೀವಿ ಬೇರೆ ಅನ್ಸೋಂಥದ್ದು ಇರ್ತದೆ ಕೆಲವೊಬ್ಬರಿಗೆ. ಈಗ ನೀವು ಕಾಶಿಲಿ ಹೋಗ್ಬಿಟ್ರೆ ನೀವು ಮಧ್ಯಾಹ್ನ ತನಕ ನೀವು ಈಗ ಕಾಶಿ ವಿಶ್ವನಾಥಂದು, ಕಾಲಭೈರವನ ದರ್ಶನ ಮಾಡಿ, ಸಂಕಟ ಮೋಚನ ಹನುಮಾನ್ ದೇವಸ್ಥಾನ, ಇವು 3ಗಳಲ್ಲಿ ಪ್ರಮುಖ. ಆಮೇಲೆ ಘಾಟ್ ಇದೆ. ಇದಿಷ್ಟು ನೋಡಿದ್ರೆ ನಿಮಗೆ ಬಾಕಿ ಇರುವಂಥ ಟೈಮ್ ಇರುತ್ತಲ್ಲ, ಅಲ್ಲಿ ಕಾಶಿ ಇದು ನಿಮ್ದು ಚಾಟ್ಸ್ ಮತ್ತು ಇದ್ರದ್ದು ಭಂಡಾರ ಏನಿದೆ ಅದು ನಿಮ್ಗೆ ತಿಂದು ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ರೀತಿಯ ತಿಂಡಿ ಸಿಗುತ್ತೆ ಕಾಶಿಲಿ. ಅದ್ರ ಅಂದ್ರೆ ಸಾಧಾರಣ ಯಾರು ಹೋದ್ರೂ ಅಟೆಂಪ್ಟ್ ಆಗ್ತಾನೆ, ಆ ರೀತಿ ಇರುತ್ತೆ. ಮತ್ತೆ ಈ ಕುಂಭಮೇಳದ್ದು ಏನು ವಿಷಯ ಇದೆಲ್ಲ, ನೀವು ಕುಂಭಮೇಳವನ್ನು ನೋಡೋದಾದ್ರೆ ಇದು ನಮ್ಮ ಸನಾತನ ಹಿಂದೂ ಧರ್ಮದ್ದು ಧೈರ್ಯ, ಶಕ್ತಿ ಮತ್ತು ವಿಜಯನ ನೋಡೋದಾದ್ರೆ ಕುಂಭಮೇಳಕ್ಕೆ ಬನ್ನಿ. ಅದನ್ನ ಕ್ರೌಡು, ಅಲ್ಲಿರುವಂತ ಧರ್ಮದ ಶಕ್ತಿಯನ್ನು ನೋಡಿದ್ರೆ ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಇರುವಂತ ವಿಜಯದ ಶಕ್ತಿಯನ್ನು ತೋರಿಸ್ತದೆ. ಮತ್ತೆ ಅಲ್ಲಿ ಇರುವಂಥವ್ರು ಯಾರೋ ಶೈವನೋ ವೈಷ್ಣವನೋ ಮತ್ತೊಂದು ಎಲ್ಲರೂ ಹಿಂದೂ. ಮತ್ತೆ ಎಲ್ಲಾ ಹಿಂದೂಗಳು ಒಂದು ಕಡೆ ಒಟ್ಟಾಗ್ಬಿಟ್ರೆ ಏನು ಶಕ್ತಿ ಒಟ್ಟಾಗ್ಬೋದು ಅನ್ನೋದಕ್ಕೆ ಎಕ್ಸಾಂಪಲ್ ನೀವು ನೋಡೋದಿದ್ರೆ ಇದೇ ಕುಂಭಮೇಳ. ಮಹಾಕುಂಭಮೇಳದಲ್ಲಿ ನೀವು ಹಿಂದೂಗಳು ಎಲ್ಲಾ ಹಿಂದೂಗಳು ಒಟ್ಟಾಗ್ಬಿಟ್ರೆ ಏನು ಮಾಡಿ ತೋರಿಸ್ಬೋದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಅಲ್ಲಿ ಯಾವುದೇ ಜಾತಿ ಸಂಬಂಧ ಇಲ್ಲ, ಯಾವ ಊರ ಸಂಬಂಧ ಇಲ್ಲ, ಏನು ಸಂಬಂಧ ಇಲ್ಲ. ನೀವು ಹಿಂದೂ ಆದ್ರೆ ಆಯ್ತು. ನೀವು ಹಿಂದೂ ಆದ್ರೆ ಎಲ್ಲರೂ ಹರ ಹರ ಮಹಾದೇವ್ ಅಂತ ಕೂಗ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಲ್ಲಿ ಯಾರು ನಿಮ್ಮನ್ನು ಬೇರೆ ಮಾಡಿ ಕಡೆಗಣನೆ ಮಾಡಿ ನೋಡೋದಿಲ್ಲ. ಫಾರಿನರ್ಸ್ಗಳು ಬರ್ತಾರೆ, ಅವ್ರು ನಮ್ಮ ಧರ್ಮದವರೂ ಅಲ್ಲ, ನಮ್ಮ ಧರ್ಮ ಫಾಲೋ ಮಾಡೋರು ಇಲ್ಲ, ಈಗ ಫಾಲೋ ಮಾಡ್ತಾ ಇದ್ದಾರೆ. ಯಾವುದೋ ಹಿಪ್ಪಿಗಳು ಇರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲರಿಗೂ ಒಂದೇ ಸಮಾನತೆ ಇದೆ. ಸಮಾನತೆ ಒಂದು ತಿಳ್ಕೊಂಡು ಯಾವಾಗ ನಾವು ಹೋಗ್ತೇವೆ ಆ ದಿಕ್ಕಿನಲ್ಲಿ ನಮ್ಗೆ ಸೋಲೇ ಇಲ್ಲ.
ಅದನ್ನು ಹಿಂದೂಗಳು ಈಗ ಈ ಈ ಇವತ್ತಿನ ಕಾಲಘಟ್ಟದಲ್ಲಿ ಹಿಂದೂಗಳನ್ನು ತಿಳ್ಕೊಳ್ಬೇಕಾಗಿದೆ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಹಿಂದೂಗಳು ಒಟ್ಟಾಗ್ಬಿಟ್ರೆ ನಮ್ಮ ಭಾರತ ದೇಶಕ್ಕೆ ಏನು ದಿಕ್ಕು ಕೊಡಬಹುದು ಅನ್ನೋದು. ಮತ್ತೆ ಕುಂಭಮೇಳವನ್ನು ನೀವು ವರ್ಣಿಸೋದಾದ್ರೆ ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಯೋಗಿ ಆದಿತ್ಯನಾಥ್ ಇದ್ದಾರೆ, ಅವ್ರದ್ದು ಸೂಪರ್ ಡೂಪರ್ ಹಿಟ್ ಪಿಕ್ಚರ್ ಅನ್ಬೋದು. ಯಾಕಂದ್ರೆ ಆ ರೀತಿ ಅರೇಂಜ್ಮೆಂಟ್ ಮಾಡಿದ್ದಾರೆ, ಆ ರೀತಿ ಖರ್ಚು ಮಾಡಿದ್ದಾರೆ, ಮತ್ತು ರೆವೆನ್ಯೂ ಅಂತೂ ಬಂದೇ ಬರುತ್ತೆ. ಯಾಕಂದ್ರೆ ಯಾವಾಗ ಜನ ಬರ್ತಾರೆ ವ್ಯಾಪಾರ ಆಗತ್ತೆ. ವ್ಯಾಪಾರ ಯಾವ ದೃಷ್ಟಿಲಿ ಹೇಳಿದ್ರು ಅದು ಅಂದ್ರೆ ಮಾಡಬಾರದು ಅಂತ ಯಾರು ಹೇಳಿದ್ರೆ ಅದು ತಪ್ಪಾಗತ್ತೆ. ಮಾಡಲೇಬೇಕು. ಮತ್ತು ಸನಾತನ ಹಿಂದೂ ಧರ್ಮದ್ದು ಈ ಇಷ್ಟು ದೊಡ್ಡ ಜಾತ್ರೆ ನೋಡ್ಲಿಕ್ಕೆ ನಿಮ್ಗೆ ಎಲ್ಲೂ ಸಾಧ್ಯವಿಲ್ಲ, ಸಿಗಲಿಕ್ಕಿಲ್ಲ. ಯಾರಾದರೂ ಆಗಲಿ ಈ 144 ವರ್ಷಕ್ಕೆ ಸಿಕ್ಕಂತ ಇದನ್ನು ಮಿಸ್ ಮಾಡಲೇಬೇಡ್ರಿ. ನಿಮ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ, ನಿಮ್ಮ ಹತ್ರ ಒಂದು ಬುಕಿಂಗ್ಗಳು ಕೆಲವೊಂದು ಬೇಕಾದ ನೆಸೆಸರಿ ಅರೇಂಜ್ಮೆಂಟ್ಗಳನ್ನು ಮಾಡ್ಕೊಂಡ್ರಿ ಅಂತಾದ್ರೆ ತಪ್ಪದೇ ಹೋಗಿ, ಯಾವುದೇ ಹೆದರಿಕೆ ಇಲ್ಲದೆ ಹೋಗಿ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಹರಿಪ್ರಸಾದ್ ವಿನಾಯಕ್ ನಾಯಕ್ ಬೆಣ್ಣೆ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ವಿಶ್ವಂಬರ ಟಿವಿ ಬಗ್ಗೆ ನಾನು ಹೇಳೋದಾದ್ರೆ, ಮೊನ್ನೆ ನಮ್ಮ ದೀಪಕ್ ಕಾಮತ್ ಅವರು ಕೆಲವೊಂದು ಈ ವ್ಯಾಪಾರಸ್ಥರ ಯಾವ್ದು ಕಷ್ಟಗಳನ್ನು ಅಂತ ಇಂಟರ್ವ್ಯೂ ಕೊಟ್ಟರು. ಅದರ ಪರಿಣಾಮವನ್ನು ನಾವು ಗೆಸ್ ಮಾಡಲಾಗಿದೆ. ಅಂದ್ರೆ ಒಂದು ಟಿವಿ ಜಗತ್ನಲ್ಲಿ ಏನ್ ಮಾಡಿ ತೋರಿಸ್ಬೋದು ಅನ್ನೋದು ನೀವು ತೋರಿಸಿದ್ರೆ. ಯಾಕಂದ್ರೆ ಅದ್ರ ನಂತರ ವ್ಯಾಪಾರಸ್ಥರಲ್ಲಿ ಒಂದು ಚರ್ಚೆ ಹುಟ್ಟೋಯ್ತು. ಹೌದಲ್ಲ, ದೀಪಕ್ ಕಾಮತ್ ಅವರು ಹೇಳಿದ ಸತ್ಯ ಇದೆ. ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಏನೇನು ತೊಂದರೆ ಆಗ್ತದೆ ಅಂತೇಳಿ. ಇವತ್ತು ಅದಕ್ಕೆ ನಾವು ರಾಮುಕಿಣಿ ಅವರು ನಂಗೆ ಬೆಳಗ್ಗೆ ಹೇಳಿದ್ರು, ನೀವು ಇವತ್ತು ಬಂದಿದ್ದು ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಕೊಡಬೇಕು, ನೀವು ಹೇಳ್ಬೇಕು, ಇದರಿಂದ ಸುಮಾರು ಜನರಿಗೆ ಅನುಕೂಲ ಆಗುತ್ತೆ ಅಂದ್ಕೊಡ್ಲೆ ನಾನು ಒಪ್ಕೊಂಡೆ. ಯಾಕಂದ್ರೆ ಈಗ ಇವತ್ತಿನ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಈಗ ನೀವು ಕೊಟ್ಟಂತ ಇಂಟರ್ವ್ಯೂಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ. ಅದು ಬಂದಾಗ ಅದರ ಪ್ರಭಾವವನ್ನು ನಾವು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಈಗೇನಾಗುತ್ತೆ, ಯಾರೋ ಮಾರಯ್ಯ ಎಲ್ಲಿ ಎಷ್ಟೋ ದೂರ ಅದು ಏನೋ ಏನುಂಟೋ ಏನಿಲ್ವೋ ಬೇಡ ಮಾರಯ್ಯ ಅಂತ ಹೇಳ್ತಾರೆ, ಮತ್ತೆ ರಿಸ್ಕ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದೇನು ಇಲ್ಲ. ಯಾಕಂದ್ರೆ ಮೊದಲೇ ಹೇಳ್ತಾರೆ, ಕೋಶ ಓದು ದೇಶ ಸುತ್ತು ಅನ್ನೋದು ಗಾದೆನೇ ಇದೆ. ಅದು ಮಾಡದೆ ಸಾಧಾರಣವಾಗಿ ಯಾರ್ದು ಆಧ್ಯಾತ್ಮಿಕ ಉನ್ನತಿ ಆಗ್ಲಿಕ್ಕೆ ಶಕ್ಯ ಅಂತ ನಾನು ಅನ್ಸ್ಕೊಳ್ಳೋದಿಲ್ಲ. ಅದಕ್ಕೆ ಟಿವಿ ಇವತ್ತಿನ ಕಾಲದಲ್ಲಿ ಒಂದು ದೊಡ್ಡ ಮಾಧ್ಯಮ. ಯಾಕಂದ್ರೆ ಅದು ಇರುವಂತ ನಿಜವಾದ ವಿಷಯಗಳನ್ನು ತೋರಿಸೋ ಕಡೆಗೆ ಟಿವಿ ತಿರುಗಿಬಿಟ್ರೆ ಅದರಷ್ಟು ಇದು ಯಾವುದಿಲ್ಲ. ಯಾಕಂದ್ರೆ ಕೆಲವೊಂದು ವಿಷಯಗಳನ್ನ ಮಾಡಬಾರ್ದು ಹೈಲೈಟ್ ಮಾಡಿದ್ರೆ ತಪ್ಪಾಗ್ಬೋದು ಅದು ಏನೋ, ಆದ್ರೆ ಖರಿಯಾದ ನಿಖರ ವಿಷಯಗಳನ್ನು ತೋರಿಸಲು ವಿಶ್ವಂಬರ ಟಿವಿ ಕಾಲಿಡ್ತಾ ಇದೆ. ಅದಕ್ಕೆ ನನ್ನ ಯಾವತ್ತೂ ಪ್ರೋತ್ಸಾಹ ಇದ್ದೇ ಇರುತ್ತೆ. ಧನ್ಯವಾದ. 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 ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.